ಪೆಟ್ರೋಲ್ ಬಾಂಬ್ ಸಿಡಿಸಿ ರೀಲ್ ಮಾಡಿದಂತ ನಟ ರಜತ್ ವಿಚಾರ ಏನಿದೆ ಈಗ ವಿಡಿಯೋ ಮೂಲಕ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಜತ್ ಬುಜ್ಜಿ. ವೈರಲ್ ಆದಂತ ರೀಲ್ಸ್ ಬಗ್ಗೆ ರಜತ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಪೆಟ್ರೋಲ್ ಬಾಂಬ್ ಅನ್ನ ಸಿಡಿಸಿ ರೀಲ್ಸ್ ಮಾಡಿ ಹುಚ್ಚಾಟ ಮೆರೆದಿದ್ದಂತಹ ಬಿಗ್ ಬಾಸ್ ಸ್ಪರ್ಧಿ ರಜತ್ ವೈರಲ್ ಆದಂತ ರೀಲ್ಸ್ ಬಗ್ಗೆ ಈಗ ರಜತ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಪ್ರೈಮ್ ಪ್ರಮೋಷನ್ ನಲ್ಲಿ ವಿಡಿಯೋ ಬಗ್ಗೆ ಹಲವಾರು ಸುದ್ದಿ ಆಗ್ತಾ ಇದೆ. ಈಗ ನಮ್ಮ ಸ್ನೇಹಿತರಿಂದ ಈ ವಿಚಾರ ನನಗೆ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ ರಜತ್. ಆದ್ರೆ ಈ ವಿಡಿಯೋದಿಂದ ಯಾರಿಗಾದ್ರೂ ಹರ್ಟ್ ಮಾಡೋದಾಗ್ಲಿ ಅಥವಾ ಹಾನಿ ಮಾಡೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ. ಆ ಜಾಗದಲ್ಲಿ ಸೇಫ್ಟಿಯನ್ನ ನೋಡ್ಕೊಂಡೇ ನಾವು ವಿಡಿಯೋ ಶೂಟ್ ಮಾಡಿದ್ವಿ ಅಂತ ಹೇಳ್ತಾ ಇರುವಂತದ್ದು. ನಾನು ಕಲಾವಿದನಾಗಿ ಏನ್ ಹೇಳ್ಕೊಟ್ರು ಕೂಡ ನಾನು ಅವ್ರೇನ್ ಹೇಳ್ಕೊಟ್ರು ಅದನ್ನ ಮಾಡಿದ್ದೀನಿ. ಇದೊಂದು ಪ್ರಮೋಷನಲ್ ವಿಡಿಯೋ ಅಷ್ಟೇ ಅಂತ ಹೇಳ್ತಾ ಇರುವಂತದ್ದು ರಜತ್. ನಮ್ ಟೀಮ್ ಹತ್ರ ಮಾತನಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದೀನಿ ಅಂತ ಹೇಳಿದ್ದಾರೆ. ಎಸ್, ವೈರಲ್ ಕಾಂಟ್ರವರ್ಷಿಯಲ್ ವಿಡಿಯೋ ಬಗ್ಗೆ ರಜತ್ ಕ್ಲಾರಿಟಿ ಕೊಟ್ಟಿರೋದು ಈ ರೀತಿಯಾಗಿ. ಅದೊಂದು ಪ್ರಮೋಷನ್ ಮಾಡಿದಂತ ಶೂಟ್, ಅದನ್ನ ಅವ್ರು ಅಪ್ಲೋಡ್ ಮಾಡಿದ್ರು. ನಾವು ಎಲ್ಲ ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ನೋಡ್ಕೊಂಡೇನೆ ಮುನ್ನೆಚ್ಚರಿಕೆ ವಹಿಸ್ಕೊಂಡೇ ನಾವು ಅದನ್ನ ಶೂಟ್ ಮಾಡಿದ್ದಂಥದ್ದು. ಹಾಗಾಗಿ ಇದಕ್ಕೆ ಕ್ಲಾರಿಟಿಯನ್ನ ಈ ರೀತಿಯಾಗಿ ಕೊಡ್ತಾ ಇರುವಂತದ್ದು. ಯಾರಿಗೋ ಹರ್ಟ್ ಮಾಡಬೇಕು ಅಥವಾ ಯಾರನ್ನೋ ಪ್ರಚೋದಿಸಬೇಕು ಅನ್ನುವಂತ ಯಾವುದೇ ಉದ್ದೇಶಗಳು ಇರಲಿಲ್ಲ ಅಂತ ರಜತ್ ಕ್ಲಾರಿಟಿ ಕೊಡ್ತಾ ಇರುವಂತದ್ದು, ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ರಜತ್ ಬುಜ್ಜಿ. ನನಗೆ ವಿಷಯ ಏನಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಈ ಥರ ಒಂದು ಘಟನೆ ಆಗಿದೆ ಅಂತ ಹೇಳೋರ್ಗೂ ನನಗೆ ವಿಷಯ ಗೊತ್ತಿಲ್ಲ. ಒಂದು ಪ್ರಮೋಷನಲ್ ವಿಡಿಯೋ ಮಾಡಿರೋ ಒಂದು ಕಾರಣಕ್ಕೆ ಇದು ಹಲವಾರು ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾಯಿತು. ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂಥ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಯಾವ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಕೊಟ್ರು ಆ ಥರ ಮಾಡಿದ್ದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಈ ಥರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದೀನಿ. ಆಮೇಲೆ ಅಲ್ಲಿ ತುಂಬ ಸೇಫ್ಟಿ ನೋಡಿಕೊಂಡು ಮಾಡಿರುವಂಥ ಒಂದು ಜಾಗ, ಅದು ಒಂದು ಕಾರ್ನರ್ ರೋಡಲ್ಲಿ ಮಾಡಿರುವಂಥ ಒಂದು ವಿಡಿಯೋ. ಕನಕಪುರ ರೋಡ್ ಹತ್ರ ಒಂದು ಮಾಡಿರುವಂಥ ಪ್ರಮೋಷನಲ್ ವಿಡಿಯೋ ಅದು. ಆಮೇಲೆ ಆ ಊರು ಅಧ್ಯಕ್ಷರ ಹತ್ರನೂ ಮಾತಾಡಿ, ಸರ್ ಈ ಥರ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಇಸ್ ಇಟ್ ಸೇಫ್ ಅಂತ ಕೇಳಿಕೊಂಡು ಪ್ರತಿಯೊಂದು ಸೇಫ್ಟಿ ನೋಡ್ಕೊಂಡು ಮಾಡಿರುವಂಥ ಒಂದು ವಿಡಿಯೋ. ಯಾರಿಗೂ ಹಾನಿ ಮಾಡಿಲ್ಲ, ಆಗೂ ಇಲ್ಲ ಅಲ್ಲಿ. ಸೊ ಆ ಥರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಬಾರ್ದಾಗಿತ್ತು. ಇದು ನಮ್ಗೆ ಬೇರೆ ಇಂಟೆನ್ಷನ್ ಯಾವುದೂ ಇಲ್ಲ. ಇಟ್ ವಾಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಆ ಪ್ರಮೋಷನಲ್ ವಿಡಿಯೋ ನಮ್ಮ ಟೀಮ್ ಅವ್ರು ಹಾಕಿರೋದು ನನಗೆ ಗೊತ್ತಿಲ್ಲ, ಅದನ್ನು ಡಿಲೀಟ್ ಮಾಡಿಸಿದ್ದೀನಿ. ಅವ್ರ ಹತ್ರ ಎಲ್ಲ ಮಾತಾಡಿ ಪರ್ಮಿಷನ್ ತಗೊಂಡು ಮಾಡಿರುವಂಥ ಒಂದು ವಿಡಿಯೋ. ಡಿಸ್ಕ್ಲೇಮರ್ ಕೂಡ ಹಾಕಿದ್ದೀವಿ. ಸೊ ದಯವಿಟ್ಟು ಇದನ್ನ ಒಂದು ದೊಡ್ಡ ನ್ಯೂಸ್ ಮಾಡೋದು ಬೇಡ ಅನ್ಕೊಂತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಕೊಡ್ತಾ ಇರುವಂತದ್ದು ನಟ ರಜತ್. ಎಸ್, ಇದು ಒಂದು ಪ್ರಮೋಷನ್ ವಿಡಿಯೋ. ಹಾಗಾಗಿ ಕನಕಪುರ ರಸ್ತೆಯಲ್ಲಿ ಇರುವಂತಹ ಒಂದು ಸೇಫ್ ಜಾಗವನ್ನೇ ನಾವು ಆಯ್ಕೆ ಮಾಡಿಕೊಂಡು ಪರ್ಮಿಷನ್ ತಗೊಂಡೇನೆ ನಾವು ಶೂಟ್ ಮಾಡಿದ್ವಿ ಅಂತ ಕ್ಲಾರಿಟಿ ಕೊಡ್ತಾ ಇರುವಂತದ್ದು. ಹಾಗೇನೆ ಇದರಿಂದ ಯಾರಿಗೋ ಹರ್ಟ್ ಮಾಡಬೇಕು ಅಥವಾ ಯಾರನ್ನೋ ಪ್ರಚೋದಿಸಬೇಕು ಅಂತ ಮಾಡಿರುವಂತಹ ವಿಡಿಯೋ ಅಲ್ಲ ಅಂತ ರಜತ್ ಹೇಳ್ತಾ ಇರುವಂತದ್ದು. ಎಸ್, ಇದೊಂದು ಪ್ರಮೋಷನ್ ವಿಡಿಯೋ ಆಗಿದ್ರು ಕೂಡ ದೇರ್ ಆರ್ ಮೆನಿ ಅದರ್ ವೇಸ್ ಟು ಪ್ರಮೋಟ್ ಎ ಪ್ರಾಡಕ್ಟ್ ಅಲ್ವಾ, ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇವರು ಬೀಯಿಂಗ್ ಅನ್ ಆರ್ಟಿಸ್ಟ್